Students, let's know about four basic components of an ecosystem. That is productivity, decomposition, energy flow, and nutrient cycling. Then let us know about productivity. So, productivity of an ecosystem is mainly depend upon the biomass of an that particular ecosystem. So, what is a biomass? So, before ಮೂವಿಂಗ್ ಟುವರ್ಡ್ಸ್ ಬಯೋಮಾಸ್, ನಿಮಗೊಂದು ಗೊತ್ತಿದೆ, ಯಾವುದೇ ಒಂದು ಎಕೋಸಿಸ್ಟಮ್ನ ನಾವು ತಗೊಂಡಾಗ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರೊಡ್ಯೂಸರ್ಸು ಪ್ಲ್ಯಾಂಟ್ಸ್ ಆರ್ ದ ಆಟೋಟ್ರೋಫ್ಸ್. ದೇ ಕ್ಯಾನ್ ಸಿಂಥಸೈಸ್ ದೇರ್ ಓನ್ ಫುಡ್ that is by photosynthesis. You know about photosynthesis, it is a anabolic process. So anabolic process is nothing but a building up or constructive process. Here in green leaves of plants there is a synthesis of carbohydrates from carbon dioxide and water. ಹೌದಾ? ಸೊ ಆಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಸೋಲಾರ್ ಎನರ್ಜಿ ಅನ್ನೋದಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಒಂದು ಥಿಂಗ್ ಏನಂತಂದರೆ, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರು ಇವು ಇನ್ಆರ್ಗಾನಿಕ್ ಕಾಂಪೋನೆಂಟ್ಸ್. ಈ ಇನ್ಆರ್ಗಾನಿಕ್ ಕಾಂಪೌಂಡ್ಸನ್ನು ಪ್ಲ್ಯಾಂಟ್ನ ಗ್ರೀನ್ ಲೀವ್ಸು ಯುಟಿಲೈಸ್ ಮಾಡಿಕೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಬೈ ದ ಯುಟಿಲೈಸೇಷನ್ ಆಫ್ ಸೋಲಾರ್ ಎನರ್ಜಿ, ದಟ್ ಈಸ್ ರೇಡಿಯೆಂಟ್ಸ್, ಸನ್ ರೇಡಿಯೇಷನ್ಸ್ನ ಯೂಸ್ ಮಾಡಿ ಆರ್ಗಾನಿಕ್ ಗ್ಲುಕೋಸನ್ನು ಪ್ರೊಡ್ಯೂಸ್ ಮಾಡ್ತವೆ, ಆರ್ಗಾನಿಕ್ ಕಾರ್ಬೋಹೈಡ್ರೇಟ್ನ ಪ್ರೊಡ್ಯೂಸ್ ಮಾಡ್ತವೆ, C6H12O6. ಸೊ ದಿಸ್ ಈಸ್ ಅಬೌಟ್ ಒನ್ ಥಿಂಗ್. ಸೊ ಅದಾದಮೇಲೆ ಇಲ್ಲಿ ಬಯೋಮಾಸ್ ಅಂದರೆ ಏನು? ಸೊ ಬಯೋಮಾಸ್, ಯಾವುದೇ ಒಂದು ಎಕೋಸಿಸ್ಟಮನ್ನು ನಾವು ಕನ್ಸಿಡರ್ ಮಾಡಿದ್ರೆ ಆ ಎಕೋಸಿಸ್ಟಮಲ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಇರ್ತವೆ. ಯಾವುದೇ ಎಕೋಸಿಸ್ಟಮಲ್ಲಿ ದೇರ್ ಆರ್ ಲಿವಿಂಗ್ ಆರ್ಗಾನಿಸಮ್ಸ್. ಯು ನೋ ದಟ್ ದೀಸ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ಆಲ್ವೇಸ್ ಇಂಟರಾಕ್ಟಿಂಗ್ ವಿತ್ ದೆಮ್ಸೆಲ್ವ್ಸ್ ಆ್ಯಂಡ್ ಆಲ್ಸೋ ವಿತ್ ದ ಏಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಒಂದು ಎಕೋಸಿಸ್ಟಮಲ್ಲಿ ಇರ್ತಕ್ಕಂಥ ಲಿವಿಂಗ್ ಆರ್ಗಾನಿಸಮ್ಸನ್ನು ಟೋಟಲ್ ಮಾಸ್ಗೆ, ಅವು ಅದರ ಟೋಟಲ್ ಆರ್ಗಾನಿಕ್ ಮ್ಯಾಟರ್ಗೆ, ಟೋಟಲ್ ಮಾಸ್ಗೆ ನಾವೇನಂತ ಕರಿತೀವಿ? Biomass. It is called as biomass. Biomass is nothing but a organic matter of all the living organisms present in an ecosystem or in an particular unit area. ಸೊ ಇಲ್ಲಿ ಬಯೋಮಾಸ್ ಅಂತಂದರೆ ಅದರೊಳಗಡೆ ಏನೆಲ್ಲ ಇನ್ಕ್ಲೂಡ್ ಆಗಿರ್ತವೆ ಅನ್ನೋದು ಇಂಪಾರ್ಟೆಂಟ್. ಬಯೋಮಾಸ್ ಅಂದ್ವಿ, ಆರ್ಗಾನಿಕ್ ಮ್ಯಾಟರ್ ಅಂದ್ವಿ, ಇದು ಲಿವಿಂಗ್ ಆರ್ಗನಿಸಮ್ಸ್ನ ಆರ್ಗಾನಿಕ್ ಮ್ಯಾಟರ್ ಅಂದ್ವಿ. ಅಂದರೆ ಒಳಗಡೆ ಏನಿರ್ತದೆ, ವಾಟ್ ಇಟ್ ಇನ್ಕ್ಲೂಡ್ಸ್, ದಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಸೋರ್ಸ್ ಆಫ್ ದಟ್ ಆರ್ಗನಿಸಮ್, ಸೆಲ್ಯುಲೋಸ್ ವಿಚ್ ಇಸ್ ದೇರ್ ಇನ್ ಇಟ್, ಆ್ಯಂಡ್ ಪ್ರೋಟೀನ್, ಫ್ಯಾಟ್ಸ್, ಶುಗರ್ಸ್, ಆಲ್ ಟೈಪ್ ಆಫ್ ಆರ್ಗಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ಆನ್ living organisms, and that's total mass becomes the biomass of an ecosystem. ಸೊ ಈ ಬಯೋಮಾಸ್ನ ಎಕ್ಸ್ಪ್ರೆಸ್ ಮಾಡೋದು ಅಂದರೆ ಯಾವುದರಲ್ಲಿ ಹೇಳ್ತಾರೆ ಅಂತಂದರೆ ಮಾಸ್ ಪರ್ ಯೂನಿಟ್ ಏರಿಯಾ. ಆ ಮಾಸ್ ಗ್ರಾಮ್ ಆಗಿರ್ಬೋದು, ಕೆಜಿ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಆ ಯೂನಿಟ್ ಏರಿಯಾದು ಅದು ಮೀಟರ್, ಸ್ಕ್ವೇರ್ ಮೀಟರ್ ಆಗಿರ್ಬೋದು, ಹೆಕ್ಟೇರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್, ಪರ್ ಡೇ ಆಗಿರ್ಬೋದು, ಪರ್ ಇಯರ್ ಆಗಿರ್ಬೋದು, ಎಷ್ಟು ಟೋಟಲ್ ಮಾಸಲ್ಲಿ ಪ್ರೊಡ್ಯೂಸ್ ಆಯ್ತು ಅನ್ನೋದು ಇಂಪಾರ್ಟೆಂಟ್. ಹೋಪ್ ನಿಮಗೆ ಬಯೋಮಾಸ್ ಅಂದರೆ ಏನಂತ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ದ ಅನದರ್ ಥಿಂಗ್ ಈಸ್ ಪ್ರೈಮರಿ ಪ್ರೊಡಕ್ಷನ್. ಇಲ್ಲಿ ಪ್ರೈಮರಿ ಪ್ರೊಡಕ್ಷನ್ ಅಂದ್ರೆ ಏನು ಅಂತ ಕೇಳ್ತಿರ್ತಾರೆ. ಸೊ ಅಮೌಂಟ್ ಆಫ್ ಬಯೋಮಾಸ್, ದಟ್ ಇಸ್ ಆರ್ಗಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಏರಿಯಾ ಓವರ್ ಎ ಟೈಮ್ ಪೀರಿಯಡ್ ಬೈ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಈಸ್ ಕಾಲ್ಡ್ ದ ಪ್ರೈಮರಿ ಪ್ರೊಡಕ್ಷನ್. ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಇಲ್ಲಿ ಸನ್ ರೇಸನ್ನು, ಸೋಲಾರ್ ರೇಡಿಯೆಂಟ್ಸನ್ನು ಯುಟಿಲೈಸ್ ಮಾಡಿಕೊಂಡು ಗ್ರೀನ್ ಪ್ಲ್ಯಾಂಟ್ಸು ದೇ ಪ್ರೊಡ್ಯೂಸ್ ವಾಟ್? ದ ಸರ್ಟೆನ್ ಮಾಸ್ ಆಫ್ ಆರ್ಗಾನಿಕ್ ಮ್ಯಾಟರ್, ಅಂದರೆ ಬಯೋಮಾಸ್ ಇನ್ ಇಟ್, ಆ್ಯಂಡ್ ಇಟ್ ಸೆಲ್ಫ್ ಬಿಕಮ್ಸ್ ವಾಟ್? ದ ಪ್ರೈಮರಿ ಪ್ರೊಡಕ್ಷನ್. ಹೌದಾ? ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ರೇಡಿಯಂಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಇನ್ ದಿಸ್ ಪ್ಲಾಂಟ್ಸ್ ವಿತ್ ದ ಪ್ರೊಸೆಸ್ ಕಾಲ್ಡ್ ಫೋಟೋಸಿಂಥಸಿಸ್. And so that they are referred as autotrophs, and they are the major producers, and whatever they produce, that is the organic matter, nothing but a biomass, and the organic matter or biomass produced by the green plants utilizing the inorganic components is called the primary production. ಸಿಂಪಲ್ ಆಗಿ ಒಂದು ಎಕೋಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸು ಅಂದರೆ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಬಯೋಮಾಸ್ಗೆ ನಾವು ಪ್ರೈಮರಿ ಪ್ರೊಡಕ್ಷನ್ ಅಂತ ಕರಿತೀವಿ. So whatever the biomass produced by the plants by photosynthesis is called primary production, and this is expressed in terms of weight or energy. weight ಅಂತಂದಾಗ ಗ್ರಾಮ್ಸ್ ಕೆಜಿಸ್ ಅಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಎನರ್ಜಿ ಅಂದಾಗ ಕ್ಯಾಲೋರೀಸ್ ಅಥವಾ ಕಿಲೋ ಕ್ಯಾಲೋರೀಸ್
ಪರ್ ಮೀಟರ್ ಸ್ಕ್ವೇರ್. ಅವಾಗ ಅಂದ್ವಿ ಮಾಸ್ ಪರ್ ಯೂನಿಟ್ ಏರಿಯಾ ಅಂತ. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸು ಅವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಬಯೋಮಾಸ್, ದಟ್ ಇಸ್ ನಥಿಂಗ್ ಬಟ್ ಎ ಪ್ರೈಮರಿ ಪ್ರೊಡಕ್ಷನ್. ಅದನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಯೂನಿಟು ವೇಟ್, ದಟ್ ಈಸ್ ಮಾಸ್ ಪರ್ ವಾಲ್ಯೂಮ್. ಅಲ್ಲಿ ಮಾಸ್ ಗ್ರಾಮ್ ಆಗಿರ್ಬೋದು, ಕೆ ಜಿ ಆಗಿರ್ಬೋದು, ಅಲ್ಲಿ ವಾಲ್ಯೂಮ್ ಸ್ಕ್ವೇರ್ ಮೀಟರ್ ಆಗಿರ್ಬೋದು, ಹೆಕ್ಟೇರ್ಸ್ ಆಗಿರ್ಬೋದು. ಈವನ್ ದ ವೇಟ್ ಬದಲು ಎನರ್ಜಿ ಅಲ್ಲಿನೂ ಅದನ್ನು ಕಿಲೋ ಕ್ಯಾಲೋರಿಯಲ್ಲಿನೂ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಬಿಕಾಸ್ ವಾಟ್ ಎವರ್ ದ ಬಯೋಮಾಸ್ ಇಸ್ ದೇರ್, ದಟ್ ಇನ್ಕ್ಲೂಡ್ಸ್ ಆಲ್ ದ ಆರ್ಗಾನಿಕ್ ಮ್ಯಾಟರ್ಸ್ ಸಚ್ ಆಸ್ ದ ಫ್ಯಾಟ್ಸ್, ಪ್ರೋಟೀನ್ಸ್, ಸೆಲ್ಯುಲೋಸ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು, ಆಲ್ ಟೈಪ್ ಆಫ್ ಶುಗರ್ಸ್ ಆಗಿರ್ಬೋದು, ದೇ ಆರ್ ಆಲ್ ನಥಿಂಗ್ ಬಟ್ ದ energy components. I hope you understood what is primary production and how it is expressed. So the next thing is the rate of biomass production is called productivity. What is productivity? Andre the rate of biomass production in an ecosystem is referred as productivity. So and it is expressed ಅಂದರೆ ಒಂದು ವರ್ಷದಲ್ಲಿ ಅಥವಾ ಒಂದು ದಿನದಲ್ಲಿ, ಒಂದು ವಾರದಲ್ಲಿ, ಆ ಒಂದು ಎಕೋಸಿಸ್ಟಮಲ್ಲಿ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಲ್ಲಿರ್ತಕ್ಕಂಥ ಲಿವಿಂಗ್ ಆರ್ಗನಿಸಮ್ಸ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಟೋಟಲ್ ಬಯೋಮಾಸ್ ಅಥವಾ ಆರ್ಗಾನಿಕ್ ಮ್ಯಾಟರ್ ಎಷ್ಟು ಅಂತ ಅನ್ನೋದಕ್ಕೆ ನಾವು ಅದರ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಹೌದಾ? ಸೊ ಅದನ್ನು ನಾವು ಗ್ರಾಮ್ಸ್ ಪರ್ ಇಯರ್ ಆರ್ ಕಿಲೋ ಕ್ಯಾಲೋರಿ ಸ್ಕ್ವೇರ್ ಮೀಟರ್ ಪರ್ ಇಯರ್ ಅಂತಲೂ ಎಕ್ಸ್ಪ್ರೆಸ್ ಮಾಡ್ತೀವಿ. ದೀಸ್ ಆರ್ ದ ಯೂನಿಟ್ಸ್. ಸೊ ಇದನ್ನು ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. So and it is divided into gross primary productivity GPP and net primary productivity. ಅಂದರೆ ಪ್ರೊಡಕ್ಟಿವಿಟಿನ ಎರಡು ಟೈಪ್ ಆಗಿ ಡಿವೈಡ್ ಮಾಡಿದ್ದಾರೆ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆ್ಯಂಡ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಎಸ್, ದ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ and net primary productivity, that is the productivity of an ecosystem is broadly divided into gross primary productivity and net primary productivity NPP and GPP. So what is gross primary productivity? So ನಾವು ಅವಾಗೆ ಹೇಳಿದ್ವಿ, ಯಾವುದೇ ಒಂದು ಎಕೋಸಿಸ್ಟಮ್ ಅಲ್ಲಿ ಮೇಜರ್ ಪ್ರೊಡ್ಯೂಸರ್ಸ್ ಆರ್ ಪ್ಲಾಂಟ್ಸ್. then plants by the photosynthesis they produce some carbon sources or sugars, so that's what we call it as the total biomass of that plant, or it is called as primary production, isn't it? ಸೊ ಇಲ್ಲಿ ಜಿ ಪಿ ಪಿ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಇಟ್ ಈಸ್ ದ ಅಮೌಂಟ್ ಆಫ್ ಕಾರ್ಬನ್ ಫಿಕ್ಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಬೈ ಆಲ್ ದ ಪ್ರೊಡ್ಯೂಸರ್ಸ್. ಇನ್ನೊಂದು ಸಲ ಹೇಳ್ತೀನಿ, ದ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್ ದ ಅಮೌಂಟ್ ಆಫ್ ಕಾರ್ಬನ್ ಫಿಕ್ಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಬೈ ಆಲ್ ದ ಪ್ರೊಡ್ಯೂಸರ್ಸ್ ಇನ್ ಆ್ಯನ್ ಎಕೋಸಿಸ್ಟಮ್. ಸೊ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಅಂದರೆ ಒಂದು ಎಕೋಸಿಸ್ಟಮ್ಲಿರ್ತಕ್ಕಂಥ ಪ್ರೊಡ್ಯೂಸರ್ಸು ಫೋಟೋಸಿಂಥಸಿಸಿಂದ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಎಲ್ಲ ಫಿಕ್ಸ್ಡ್ ಕಾರ್ಬನ್, ಅದ ಅಮೌಂಟ್ ಆಫ್ ಕಾರ್ಬನ್ ಫಿಕ್ಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಸೊ ಹವೆವರ್ ಎ ಲಾರ್ಜ್ ಪಾರ್ಟ್ ಆಫ್ ದ ಎನರ್ಜಿ ಈಸ್ ಯೂಸ್ಡ್ ಅಪ್ ಬೈ ದ ಮೆಟಬಾಲಿಕ್ ಪ್ರೊಸೆಸ್ ಆಫ್ ದ ಪ್ರೊಡ್ಯೂಸರ್ಸ್. ಅಲ್ಲೇ ಇರ್ತಕ್ಕಂಥ ಪ್ಲ್ಯಾಂಟು ಅದರ ಮೆಟಬಾಲಿಕ್ ಪ್ರೊಸೆಸ್ ಸಲುವಾಗಿ, ಎಸ್ಪೆಷಲಿ ದ ರೆಸ್ಪಿರೇಷನ್ ಅಂತ ಕರಿತೀವಿ ನಾವು. ರೆಸ್ಪಿರೇಷನ್ ಅಂದರೆ ರೆಸ್ಪಿರೇಷನ್ ಅಥವಾ ಮೆಟಬಾಲಿಸಮ್ ಸಲುವಾಗಿ ಯುಟಿಲೈಸ್ ಮಾಡ್ಕೊತಾರೆ ಪ್ಲ್ಯಾಂಟ್ಸೇ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪ್ರೈಮರಿ ಪ್ರೊಡಕ್ಷನ್ ಅಥವಾ ಅವು ಫಿಕ್ಸ್ ಮಾಡಿರ್ತಕ್ಕಂಥ ಕಾರ್ಬನ್ನ ಅದೇ ಪ್ಲ್ಯಾಂಟು ಅದರ ಗ್ರೋತು ಮತ್ತಿತರ ಮೆಟಬಾಲಿಸಮ್ ಸಲುವಾಗಿ ಅದನ್ನು ಯುಟಿಲೈಸ್ ಮಾಡ್ಕೊತವೆ, ಅಂದರೆ ಆ ಎನರ್ಜಿನ ಯುಟಿಲೈಸ್ ಮಾಡ್ಕೊತವೆ. ನಾವು ಇದಕ್ಕೆ ಏನಂತೀವಿ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಅಂದರೆ ವಾಟ್ ಅಬೌಟ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ? ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಏನು? ಅವೈಲೇಬಲ್ ಬಯೋಮಾಸ್ ಫಾರ್ ಕನ್ಸಂಪ್ಷನ್ ಟು ಹರ್ಬಿವೋರ್ಸ್ ಆ್ಯಂಡ್ ಡಿಕಾಂಪೋಸರ್ಸ್. ಅಂದರೆ ಪ್ಲ್ಯಾಂಟು ತಾನು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಈ ಎಲ್ಲ ಎನರ್ಜಿನ, ಬಯೋಮಾಸನ್ನು ಇಟ್ಕೊಂಡು, ಅಂದರೆ ಫಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಅದರ ಮೆಟಬಾಲಿಸಮ್ ಸಲುವಾಗಿ ಯುಟಿಲೈಸ್ ಮಾಡುತ್ತೆ, ರೆಸ್ಪಿರೇಷನ್ ಸಲುವಾಗಿ ಯುಟಿಲೈಸ್ ಮಾಡುತ್ತೆ. ಅದಾದ ಮೇಲೆ ಉಳಿದಿರ್ತಕ್ಕಂಥ ದ ಅವೈಲೇಬಲ್ ಬಯೋಮಾಸ್ ಫಾರ್ ಕನ್ಸಂಪ್ಷನ್ ಟು ಹರ್ಬಿವೋರ್ಸ್ ಅಥವಾ ಡಿಕಾಂಪೋಸರ್ಸ್ ಅಥವಾ ಸೆಕೆಂಡ್ ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಏನು ಅವೈಲೇಬಲ್ ಬಯೋಮಾಸ್ ಇರ್ತದೋ ಅದಕ್ಕೆ ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ, ಎನ್ ಪಿ ಪಿ. ಎನ್ ಪಿ ಪಿನ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ದ ಎನ್ ಪಿ ಪಿ ಈಸ್ ನಥಿಂಗ್ ಬಟ್ ಎನ್ ಪಿ ಪಿ ಈಸ್ ಈಕ್ವಲ್ ಟು ಜಿ ಪಿ ಪಿ ಮೈನಸ್ ರೆಸ್ಪಿರೇಷನ್, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಮೈನಸ್ ದ ರೆಸ್ಪಿರೇಷನ್, ದಟ್ ಈಸ್ ದ ಯುಟಿಲೈಸ್ಡ್ ಎನರ್ಜಿ ಫಾರ್ their respiration process. ಸೊ ಉಳಿಯೋದೇ ನಮಗೆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, ದಟ್ ಈಸ್ ಅವೈಲೇಬಲ್ ಬಯೋಮಾಸ್ ಫಾರ್ ಕನ್ಸಂಪ್ಷನ್ ಟು herbivores and decomposers, other primary consumers.
So gross primary productivity is the rate of production of organic matter during photosynthesis. A considerable amount of GPP is utilized by plants for respiration. The net primary productivity NPP, it is the available biomass for the consumption to heterotrophs, herbivores and decomposers. That is NPP is gross primary productivity minus respiration losses. So ನೀವು ಇಲ್ಲಿ ನೋಡಬಹುದು, plants they produce their own biomass and it is consumed by the primary consumers, and whatever the biomass available for these consumers, that is herbivores and decomposers, is it is nothing but a net primary productivity. That is NPR is equal to GPR minus R. Then secondary productivity, it is the rate of formation of new organic matter by consumer. ಅಂದರೆ ಪ್ರೈಮರಿ ಪ್ರೊಡಕ್ಟಿವಿಟಿ ಗೊತ್ತಾಯ್ತು ನಿಮಗೆ. ಪ್ರೈಮರಿ ಪ್ರೊಡಕ್ಟಿವಿಟಿ ಇಟ್ ಈಸ್ ಆಲ್ ಅಬೌಟ್ ದ ಮಾಸ್, ಬಯೋಮಾಸ್ ಆರ್ ಆರ್ಗಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ಡ್ ಬೈ ಪ್ಲಾಂಟ್ಸ್, ಹೌದಾ? ದಟ್ ಈಸ್ ವಾಟ್ ಪ್ರೈಮರಿ ಪ್ರೊಡಕ್ಷನ್. ಸೆಕೆಂಡರಿ ಪ್ರೊಡಕ್ಷನ್ ಆರ್ ಪ್ರೊಡಕ್ಟಿವಿಟಿ ಅಂತ ಬಂದಾಗ ಇಲ್ಲಿ ಉಳಿದಿರ್ತಕ್ಕಂಥ ದಟ್ ಈಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿನ ಕನ್ಸ್ಯೂಮ್ ಮಾಡ್ತಕ್ಕಂಥ ಹರ್ಬಿವೋರ್ಸ್ ಆರ್ ಪ್ರೈಮರಿ ಕನ್ಸ್ಯೂಮರ್ಸ್ ಕನ್ಸ್ಯೂಮ್ ಮಾಡಿ ಆದಮೇಲೆ ಅದರ ಬಾಡಿ ಒಳಗಡೆ ಅದು ಪ್ರೊಡ್ಯೂಸ್ ಮಾಡ್ತಕ್ಕಂಥ ನ್ಯೂ ಆರ್ಗಾನಿಕ್ ಮ್ಯಾಟರ್ಗೆ ನಾವೇನಂತೀವಿ ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತೀವಿ ನಾವು. ಸೆಕೆಂಡರಿ ಪ್ರೊಡಕ್ಟಿವಿಟಿ, ಸೆಕೆಂಡರಿ ಪ್ರೊಡಕ್ಷನ್ ಈಸ್ ದ ಜನರೇಷನ್ ಆಫ್ ಬಯೋಮಾಸ್ ಆಫ್ ಹೆಟೆರೋಟ್ರೋಫಿಕ್, ದಟ್ ಈಸ್ ಕನ್ಸ್ಯೂಮರ್ಸ್ ಆರ್ ಹೆಟೆರೋಟ್ರೋಫಿಕ್ ಆರ್ಗನಿಸಮ್ಸ್ ಇನ್ ಎ ಎಕೋಸಿಸ್ಟಮ್. I hope you understood what is the primary production and secondary production. Then the primary productivity varies in different ecosystems because it depends on the plant species inhabiting a particular area. ಹೌದಾ? ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ಆನ್ ಪ್ರೊಡ್ಯೂಸರ್ ಅಥವಾ ಒಂದು ಪ್ಲಾಂಟ್ ಅಂತಂದಾಗ ಅದು ಎಕೋಸಿಸ್ಟಮ್ನ ಮೇಲೆ ಡಿಪೆಂಡ್, ಅಲ್ಲಿರ್ತಕ್ಕಂಥ ಪ್ಲ್ಯಾಂಟ್ ಸ್ಪೀಸೀಸ್ಗಳ ಮೇಲೆ ಡಿಪೆಂಡ್ ಆಗ್ತದೆ, ಎಷ್ಟು ಬಯೋಮಾಸನ್ನ ಅದು ಪ್ರೊಡ್ಯೂಸ್ ಮಾಡ್ತದೆ ಅಂತಕ್ಕಂಥ. ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. ಅಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತಂದರೆ ದಟ್ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಮಾಸ್ ಆ್ಯಂಡ್ ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್. ಅಲ್ಲಿ ಆ ಸಾಯಿಲಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಅವೈಲಬಿಲಿಟಿನೂ ಆ ಬಯೋಮಾಸ್ನ ಪ್ರೊಡಕ್ಷನ್ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತದೆ. ದೆನ್ ಫೋಟೋಸಿಂಥೆಟಿಕ್ ಕೆಪಾಸಿಟಿ ಆಫ್ ಪ್ಲ್ಯಾಂಟ್, ಆ ಪರ್ಟಿಕ್ಯುಲರ್ ಪ್ಲ್ಯಾಂಟ್ನ ಫೋಟೋಸಿಂಥೆಟಿಕ್ ಕೆಪಾಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೂ ಪ್ರೈಮರಿ ಪ್ರೊಡಕ್ಷನ್ ಡಿಪೆಂಡ್ ಆಗಿರ್ತದೆ. ನಾವು ಒಂದು ಬಯೋಸ್ಪಿಯರ್ನ ಕಂಪ್ಲೀಟಾಗಿ ನಾವು ಅವಾಗೆ ಅಂದ್ವಿ, ಬಯೋಸ್ಪಿಯರ್ ಈಸ್ ಎ ಒನ್ ಆಫ್ ದ ಎಕೋಸಿಸ್ಟಮ್. ನಾವು ಗ್ಲೋಬಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ನಾವು ಗ್ಲೋಬಲ್ ಎಕೋಸಿಸ್ಟಮ್ ಅಂದರೆ ಬಯೋಸ್ಪಿಯರ್ನ ಒಂದು ವರ್ಷಕ್ಕೆ ಅದರಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಎಷ್ಟು, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಎಷ್ಟು ಆಫ್ ಓಲ್ ಬಯೋಸ್ಪಿಯರ್ ಅಂತಂದಾಗ ದಟ್ ಈಸ್ ಅಬೌಟ್ 170 ಬಿಲಿಯನ್ ಟನ್ಸ್. 170 ಬಿಲಿಯನ್ ಟನ್ಸ್ ಆಫ್ ಡ್ರೈ ವೇಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಇಲ್ಲಿ ಇನ್ನೊಂದು ಟರ್ಮ್ ಬಂತು, ಡ್ರೈ ವೇಟ್ ಅಂತ. ಡ್ರೈ ವೇಟ್ ಅಂತಂದರೆ ಆ ಬಯೋಮಾಸಲ್ಲಿರ್ತಕ್ಕಂಥ ವಾಟರ್ನ ನಾವು ರಿಮೂವ್ ಮಾಡಿದರೆ, ಏನು ವಾಟರ್ ಕಂಟೆಂಟ್ ಇರ್ತದೋ ಅದನ್ನೆಲ್ಲ ರಿಮೂವ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಡ್ರೈ ವೇಟ್. ದ ಎಂಟೈರ್ ಗ್ಲೋಬಲ್ ಎಕೋಸಿಸ್ಟಮ್ನ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಒಂದು ವರ್ಷಕ್ಕೆ, ಆ್ಯನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಎಷ್ಟು ಅಂತಂದಾಗ ದಟ್ ಈಸ್ ಅಬೌಟ್ 170 ಬಿಲಿಯನ್ ಟನ್ಸ್ ಆಫ್ ಡ್ರೈ ವೇಟ್. ಇದನ್ನು ನೀಟ್ CET ಅಲ್ಲೇನು ಕೇಳ್ತಿರ್ತಾರೆ. ಸೊ ನಮ್ಗೆ ಗೊತ್ತದ ಎಂಟೈರ್ ಬಯೋಸ್ಪಿಯರ್ನ ನಾವು ತೊಗೊಂಡಾಗ ಇಲ್ಲಿ ಲ್ಯಾಂಡ್ ಮಾಸನ್ನು ನೋಡ್ತೀವಿ, ನಾವು ಹಂಗೆ ವಾಟರ್ನ ನೋಡ್ತೀವಿ. ಸೊ ಲ್ಯಾಂಡ್ ಮಾಸ್ಗಿಂತ ಜಾಸ್ತಿ ವಾಟರ್ ಜಾಸ್ತಿ ಇದೆ ನಮ್ಮ ಬಯೋಸ್ಪಿಯರಲ್ಲಿ, ವಾಟರ್ ಜಾಸ್ತಿ ಇದೆ. ಹಂಗಾದರೆ ವಾಟರಿಂದ ಅಂದರೆ ಈ ಓಷಿಯನ್ಸಿಂದ ಎಷ್ಟು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಇದೆ ಅಂತಂದಾಗ ಆಫ್ ದಿಸ್, ಡಿಸ್ಪೈಟ್ ಅಕ್ಯುಪೈಯಿಂಗ್ ಅಬೌಟ್ 70% ಆಫ್ ದ ಸರ್ಫೇಸ್, ದ ಪ್ರೊಡಕ್ಟಿವಿಟಿ ಆಫ್ ದ ಓಷಿಯನ್ ಈಸ್ ಓನ್ಲಿ 55 ಬಿಲಿಯನ್ ಟನ್ಸ್. ಎಷ್ಟದು? ಓನ್ಲಿ 55 ಬಿಲಿಯನ್ ಟನ್ಸ್. ಇದನ್ನು CET ನೀಟಲ್ಲಿ ಕೇಳ್ತಿರ್ತಾರೆ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು, ಅಲ್ಲಿ 70% ಏನಿದೆ ವಾಟರೇ ಜಾಸ್ತಿ ಇದೆ ನಮ್ಮ ಬಯೋಸ್ಪಿಯರಲ್ಲಿ. ಆದ್ರೂ ಲ್ಯಾಂಡ್ ಮಾಸಿಗೆ ಮತ್ತು ವಾಟರ್ಗೆ ಕಂಪ್ಯಾರಿಸನ್ ಮಾಡಿದಾಗ ಯಾವುದರಲ್ಲಿ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿನ ನಾವು ಕನ್ಸಿಡರ್ ಮಾಡಿದಾಗ ಇನ್ ಟರ್ಮ್ಸ್ ಆಫ್ ಡ್ರೈ ವೇಟ್, ಸೊ ಇಲ್ಲಿ ಒಂದು ಆ್ಯನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ಲ್ಯಾಂಡ್ ಮಾಸ್ ಆಫ್ ಬಯೋಸ್ಪಿಯರ್ ಇಸ್ 170 ಬಿಲಿಯನ್ ಟನ್ಸ್ ಆದರೆ ದಟ್ ಆಫ್ ದ ಓಷಿಯನ್ ಈಸ್ ಓನ್ಲಿ ಅಬೌಟ್ 55 ಬಿಲಿಯನ್ ಟನ್ಸ್. So far we studied about the primary productivity, gross primary productivity, net primary productivity and secondary productivity, and what are all the factors